ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಬಾಡ್ಮಸ್ ನಿಯಮದ ಪ್ರಕಾರ ಯಾವ ರೀತಿ ಲೆಕ್ಕಗಳನ್ನು ಬಿಡಿಸಬೇಕು ಅನ್ನೋದನ್ನು ಈಸಿ ಟ್ರಿಕ್ಸ್ಗಳ ಮೂಲಕ, ಸುಲಭ ವಿಧಾನಗಳ ಮೂಲಕ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮತ್ತೆ ಆಗ್ತಡ ನೋಡಿ. ಈಗ ಮೊದಲಿಗೆ ನಮ್ಮ ಬೇಸಿಕ್ ಇದ್ರ ಬಗ್ಗೆ ಬಾಡ್ಮಸ್ ಲೆಕ್ಕಗಳನ್ನ ಮಾಡಬೇಕಂದ್ರೆ ಬೇಸಿಕ್ಕಾಗಿ ಏನು ಗೊತ್ತಿರಬೇಕು ಒಂದು ಸ್ವಲ್ಪ ಥರಲ್ಲೇ ಹೇಳ್ತೀನಿ ನೋಡಿರಿ. ಈಗ ಸಂಖ್ಯಾ ರೇಖೆ ನಮಗೆ ಅದರ ಗೊತ್ತಿರಬೇಕು. ಸಂಖ್ಯಾ ರೇಖೆ ಅಂದರೆ ಏನು, ಅದರಲ್ಲಿ ಲೆಕ್ಕ ಯಾವ ರೀತಿ ಮಾಡಬೇಕು ಡೀಟೇಲಾಗಿ ನಮ್ಗೆ ಗೊತ್ತಿರಬೇಕು. ನನಗೀಗ ಎಷ್ಟು ಬಾಡ್ಮಸ್ ಲೆಕ್ಕಕ್ಕೆ ಏನು ಬೇಕಾಗಿತ್ತು ಅಷ್ಟನ್ನು ಮಾತ್ರ ಇಲ್ಲೇ ನಿಮ್ಗೆ ಹೇಳ್ತೀನಿ, ಮತ್ತು ನೋಡೋಣ ಬೇರೆ. ಈಗ ಒಂದು ಸಂಖ್ಯೆ ಒಳಗೆ ಇದು ಬಾಡ್ಮಸ್ ಅಂದರೆ ಏನೂ ಅಲ್ಲ, ಮಿಶ್ರ ಕ್ರಿಯೆಗಳು. ಇಲ್ಲಿ ಒಂದಕ್ಕಿಂತ ಹೆಚ್ಚು ಚಿಹ್ನೆಗಳನ್ನು ಬಳಸಿ ಲೆಕ್ಕ ಮಾಡುವಂಥದ್ದು. ಅಂದರೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಮತ್ತು ಘನಸಂಖ್ಯೆಗಳು, ವರ್ಗ ಸಂಖ್ಯೆಗಳು ಇವೆಲ್ಲ ಸೇರಿ ಒಂದೇ ಲೆಕ್ಕದವು ಇದ್ದು ಅಂದರೆ ಅದಕ್ಕೆ ಬಾಡ್ಮಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಒಂದಕ್ಕಿಂತ ಹೆಚ್ಚು ಚಿಹ್ನೆಗಳನ್ನು ಹೊಂದಿರುವಂಥ ಲೆಕ್ಕ ಅಂತ ಕರಿಬೋದು. ಈಗ ಮೊದಲಿಗೆ ಒಂದಿಷ್ಟು ನಿಮಗೆ ಇಲ್ಲಿ +5 -2. ಈಗ ನಿಮ್ಗೆ ಗೊತ್ತಾಗತ್ತೆ. ಈಗ ಸಿಂಪಲ್ಲಾಗಿ ಇದರ ಬೆಲೆ 3 ಅಂತ ಹೇಳ್ತೀವಿ. ಇದು ಚಿಹ್ನೆ ಪ್ಲಸ್ ಇರ್ತೈತಿ, ಕೊಡಲಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ. +5 -2. ದೊಡ್ಡ ಸಂಖ್ಯೆ ಹಿಂದೆ ಯಾವ ಚಿಹ್ನೆ ಐತಿ ಅದನ್ನು ಬರಿಬೇಕು, ಬೇರೆ ಬೇರೆ ಚಿಹ್ನೆ ಇದ್ದಾಗ ಕಳಿಬೇಕು. ಇದು ಒಂದನೇ ನಿಯಮ. ನೆಕ್ಸ್ಟ್ ಇನ್ನು ಗುಣಾಕಾರ ಇದ್ದಾಗ ಈ ಎರಡು ಕ್ರಿಯೆಗಳದಾವೆ ರೀ, ಪ್ಲಸ್ ಐತಿ ಮೈನಸ್ ಚಿಹ್ನೆಗಳದಾವೆ, ಎರಡು ಚಿಹ್ನೆಗಳದಾವೆ. ನಾವು ಯಾವ ರೀತಿ ಲೆಕ್ಕ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಇದು ಲೆಕ್ಕ -5 -2. ಈಗ ಏನಾಕೈತೆ ಆನ್ಸರ್ ಅಂದ್ರೆ -7 ಆಕೈತೆ. ಯಾಕ್ರಿ ಇದು ಅಂತ ಕೇಳಿದ್ರೆ, ಈಗ ಒಬ್ಬ ವ್ಯಕ್ತಿ ಸಾಲ ಮಾಡ್ಯಾನಂತ ಇಟ್ಕೋರಿ. ಮೈನಸ್ ಅಂದರೆ 5 ಲಕ್ಷ ರೂಪಾಯಿ ಸಾಲ ಮಾಡ್ಯಾನ ಒಬ್ಬ ವ್ಯಕ್ತಿ, ಮತ್ತು 2 ಲಕ್ಷ ರೂಪಾಯಿ ಸಾಲ ಮಾಡ್ಯಾನ. ಹಾಗಾದ್ರೆ ಮೈನಸ್ ಏನಾಯ್ತು ರೀ, 7 ಆಯ್ತು. ಅಂದರೆ ಸಾಲ ಎಷ್ಟಾಯ್ತು, 7 ಆಯ್ತು. ಋಣ ಅಂದರೆ ಸಾಲ ಅಂತ ಇಟ್ಕೊರಿ. ರಿಯಲ್ಲಾಗಿ ನಾವು ಋಣ ಅಂದರೆ ಸಾಲನ ಐತಿ, ಇಲ್ಲಿ ನಾವು ಋಣ ಚಿಹ್ನೆಯನ್ನು ಬಳಸಿದಾಗ ಸಾಲ ಅಂತ ತಿಳ್ಕೊಬೋದು. ಇಲ್ಲಿ ಹಾಗಾದ್ರೆ ಇಲ್ಲಿ ಏನಾಯ್ತು ರೀ, +5 -2. ನಿಮ್ಮ ಕಡೆ ಸ್ವಂತದ ರೊಕ್ಕ ಇದ್ದು ಅದನ್ನು ಖರ್ಚು ಮಾಡಿದ್ರಿ, ಖರ್ಚು ಮಾಡಿದಾಗ ಕೊಟ್ರಿ ಅಂದರೆ ಸಾಲ ಕೊಟ್ರಿ ಬೇರೆದವ್ರಿಗೆ, ಅಂದರೆ ನಿಮ್ಮ ರೊಕ್ಕ ಹೋದು ಇಲ್ಲಿ. +5 ಸಾಲ 2 ರೂಪಾಯಿ ಕೊಟ್ರಿ ಮಂದಿಗೆ, ಅಂದರೆ ಜನರಿಗೆ ಕೊಟ್ರಿ, ಅಂದರೆ ಆನ್ಸರ್ 3 ಆಯಿತು. ಇಲ್ಲೇ 5 ಲಕ್ಷ ರೂಪಾಯಿ ಇತ್ತು, 2 ಲಕ್ಷ ರೂಪಾಯಿ ಒಬ್ಬರಿಗೆ ಕೊಟ್ರಿ. ಹಾಗಾದ್ರೆ ಎಷ್ಟು ಉಳಿತು ನಿಮ್ಮ ಕಡೆ, +3. ಈಗ -5 ಸಾಲ ಐತಿ, ಮತ್ತು -2 ಮತ್ತು ಸಾಲ ಮಾಡ್ತೀರಿ. ಸಾಲ ಎಷ್ಟಾಯ್ತು ರೀ, 7 ಆಯ್ತು. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇನ್ನು ಚಿಹ್ನೆಗಳು ಎರಡಕ್ಕೂ ಪ್ಲಸ್ ಇದ್ದು ಅಂದ್ರೆ ಈಗ ಏನಾಗತ್ತೆ ನೋಡಿ, +5 ನಿಮ್ಮ ಕಡೆ ಇದ್ದಿದ್ದು ರೊಕ್ಕ, ಮತ್ತು 2 ಲಕ್ಷ ರೂಪಾಯಿ ಬ್ಯಾಂಕ್ನಿಂದ ತಂದು ಮನೆಯಾಗ ಇಟ್ರಿ. ಹಾಗಾದ್ರೆ ಏನಾಯ್ತು ರೀ, +7 ಆಯಿತು. ಮನೆಯಾಗ ಇದ್ದಿದ್ದು ರೊಕ್ಕ, ಮನೆಯಲ್ಲಿದ್ದಂಥ ಹಣ 7 ಲಕ್ಷ ರೂಪಾಯಿ ಆಯಿತು. ಇನ್ನು ಚಿಹ್ನೆ ಮತ್ತು ಬೇರೆ ಕೊಡಿ. ಈಗ ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಪ್ಲಸ್ ಐತಿ, ಮೈನಸ್ ಇತ್ತು, ಪ್ಲಸ್ ಆಯ್ತು. ಈಗ ಒಂದಕ್ಕೆ -5 +2. ಈಗೇನಾಯ್ತು ನೋಡಿರಿ, 5 ರೂಪಾಯಿ ಸಾಲ ಇತ್ತು, ಅಂದರೆ 5 ಲಕ್ಷ ರೂಪಾಯಿ ಸಾಲ ಇತ್ತು, 2 ಲಕ್ಷ ರೂಪಾಯಿ ನೀವು ನಿಮ್ಮ ಕಡೆ ಕ್ಯಾಶ್ ಅದಾವ. ಹಾಗಾದ್ರೆ ಸಾಲ ಎಷ್ಟು, ಹಣ ವಾಪಸ್ ಕೊಟ್ರಿ, ಸಾಲ ಮುಟ್ಸಿದ್ರಿ ಅಂದರೆ -3 ಸಾಲ ಉಳಿತು. ಈ ರೀತಿ ನಾವು ಈ ನಿಯಮಗಳನ್ನ ತಿಳ್ಕೊಂಡಿರಬೇಕು. ಇದು ಸಿಂಪಲ್ ಆಗಿರುವಂಥ ಬಾಡ್ಮಸ್ ಲೆಕ್ಕಗೆ ಸಂಬಂಧಪಟ್ಟಂಥ ಈಸಿ ಇರುವಂಥ ಒಂದು ಕಾನ್ಸೆಪ್ಟ್ ಇದು. ಈ ಕಾನ್ಸೆಪ್ಟ್ ಕ್ಲಿಯರ್ ಆದರೆ ನೀವು ಬಾಡ್ಮಸ್ ಲೆಕ್ಕಗಳನ್ನ ಮಾಡ್ಬೋದು. ಈಗ ಮುಂದಕ್ಕೆ ಹೋಗೋಣ. ಮತ್ತು ನೆಕ್ಸ್ಟು ಇನ್ನು ಗುಣಾಕಾರ ಇತ್ತಂದರೆ ಯಾವ ರೀತಿ ಮಾಡಬೇಕು. ಗುಣಾಕಾರ ಇತ್ತಂದರೆ ಪ್ಲಸ್ ಅಥವಾ ಮೈನಸ್ಸು ಅದ್ರ ಜೊತೆ ಗುಣಾಕಾರ ನೋಡಿರಿ. +5 ಅದನ್ನ ತೊಗೊಂಡೀಗ ಗುಣಾಕಾರ -2. ಇದು ಸಿಂಪಲ್ ಇರುವಂಥ ಚಿಹ್ನೆಗಳು 2 ಅದಾವೆ.
ಅದರೊಂದಿಗೆ ಏನು ವರ್ಕ್ ಮಾಡಬೇಕು, ಏನು ಕೆಲಸ ಮಾಡಬೇಕಾಗಿತ್ತಲ್ಲಿ ಗುಣಾಕಾರ ಚಿಹ್ನೆ ಅಂದರೆ +5 ಗುಣಾಕಾರ -2 +5ಗಳು -2ರಂತೆ ಎಷ್ಟು ಅದಾವು ಅಂದಂಗೆ. +5 ಇವು -2ರಂತೆ ಎಷ್ಟು ಅದಾವು. ಹಾಗಾದ್ರೆ ಇಲ್ಲಿ ನೋಡ್ರಿ ಗುಣಾಕಾರ ಅಂತೂ ಮಾಡ್ತೀವಿ ಸಂಖ್ಯೆಗಳು, ಅದಕ್ಕಿಂತ ಮುಂಚೆ ಚಿಹ್ನೆಗಳ ಗುಣಾಕಾರ ಇದು ಗೊತ್ತಿರಬೇಕು. ಚಿಹ್ನೆಗಳ ಗುಣಾಕಾರ ನೋಡ್ರಿ ಇಲ್ಲಿ ಪ್ಲಸ್ ಒಂದು ಸಂಖ್ಯೆಗೆ ಪ್ಲಸ್ ಐತಿ, ಇನ್ನೊಂದು ಸಂಖ್ಯೆಗೂ ಪ್ಲಸ್ ಐತಿ, ಅವಾಗ ಆನ್ಸರ್ ಪ್ಲಸ್ ಆಗತ್ತೆ. ಒಂದು ಸಂಖ್ಯೆಗೆ ಮೈನಸ್ ಐತಿ, ಇನ್ನೊಂದು ಸಂಖ್ಯೆಗೂ ಮೈನಸ್ ಐತಿ, ಆನ್ಸರ್ ಒಳಗೆ ಪ್ಲಸ್ ಆಗತ್ತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಈಗ ಪ್ಲಸ್ ಇಂಟು ಮೈನಸ್ ಗುಣಾಕಾರ, ಒಂದು ಸಂಖ್ಯೆ ಗುಣಾಕಾರದಲ್ಲಿ ಒಂದು ಸಂಖ್ಯೆಗೆ ಪ್ಲಸ್ ಐತಿ, ಇನ್ನೊಂದು ಸಂಖ್ಯೆಗೆ ಮೈನಸ್ ಐತಿ. ಹಾಗಾದ್ರೆ ಯಾವುದಾಯ್ತು ರೀ? ಚಿಹ್ನೆ ಮೈನಸ್ ಆಯಿತು. ಈಗ ಒಂದು ಸಂಖ್ಯೆಗೆ ಮೈನಸ್ ಆಯಿತು, ಇನ್ನೊಂದು ಸಂಖ್ಯೆ ಪ್ಲಸ್ ಇತ್ತು ಅಂದ್ರೆ ಇದರ ಆನ್ಸರು ಮೈನಸ್ ಆಕತ್ತೆ. ಇವು ಚಿಹ್ನೆಗಳ ಗುಣಾಕಾರ ಅಂತ ಕರಿತೀರಿ. ಗುಣಾಕಾರದಲ್ಲಿಯೂ ಅಷ್ಟೇ, ಭಾಗಾಕಾರ ಇದ್ದಾಗೂ ಇದೇ ಚಿಹ್ನೆಗಳು ಕಂಟಿನ್ಯೂ ಆಗ್ತಾವೆ. ಭಾಗಾಕಾರದಾಗ ಸೇಮ್. ಈಗ ಪ್ಲಸ್ ಇದು ಭಾಗಾಕಾರ ಅಂತ ಇಟ್ಕೋರಿ, ಇಲ್ಲಿ ಭಾಗಾಕಾರ ಇದು ಪ್ಲಸ್ ಆಗತ್ತೆ, ಸೇಮ್ ಚಿಹ್ನೆಗಳು. ಮೈನಸ್ ಇನ್ ಭಾಗಾಕಾರ ಮೈನಸ್, ಇದು ಪ್ಲಸ್ ಆಗತ್ತೆ, ಪ್ಲಸ್ ಭಾಗಾಕಾರ ಮೈನಸ್ ಮೈನಸ್ ಆಗತ್ತೆ ರೀ, ಮೈನಸ್ ಭಾಗಾಕಾರ ಪ್ಲಸ್ ಇದು ಮೈನಸ್ ಆಗುತ್ತೆ. ಈ ಚಿಹ್ನೆಗಳು ಗೊತ್ತಿರಬೇಕು. ಇದು ಭಾಗಾಕಾರ, ಇದು ಗುಣಾಕಾರ. ನೋಡಿದ್ರೆ ಭಾಗಾಕಾರ ಚಿಹ್ನೆಗಳು, ಇದು ಗುಣಾಕಾರ ಗೊತ್ತಿರಬೇಕು. ಇಲ್ಲಿ ನೋಡ್ರಿ, ಈಗ ಇದನ್ನು ಇಲ್ಲೇ ಕಂಟಿನ್ಯೂ ಮಾಡೋಣ. ಪ್ಲಸ್ ಇಂಟು ಮೈನಸ್, ಮೈನಸ್ 5 2 10. ನೋಡ್ರಿ ಸಂಖ್ಯೆಗಳ ಗುಣಾಕಾರ ಗೊತ್ತೈತೆ ನಮ್ಗೆ, 5 2 10 ಅನ್ನೋದು ಗೊತ್ತಾಯಿತು. ಚಿಹ್ನೆಗಳ ಗುಣಾಕಾರ ಪ್ಲಸ್ ಇಂಟು ಮೈನಸ್, ನೋಡ್ರಿ ಪ್ಲಸ್ ಇಂಟು ಮೈನಸ್, ಆನ್ಸರ್ ಮೈನಸ್. ಅಟೆಂಡ್ ಆಯ್ತು. ನೆಕ್ಸ್ಟ್ ಇದೇ ಸಂಖ್ಯೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲೇ 5 ಇಂಟು ಪ್ಲಸ್ 2, ಹೀಗೇನಂತ ನೋಡ್ರಿ, ಎರಡಕ್ಕೂ ಪ್ಲಸ್ ಐತಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 2 10. 10 ಅಂತೂ ಫಿಕ್ಸ್, ಅದು ಚಿಹ್ನೆಗಳಷ್ಟೇ ನೋಡ್ಕೋಬೇಕೀಗ. ಪ್ಲಸ್ 5 ಇಂಟು ಮೈನಸ್ 2 ಪ್ಲಸ್ ಇಂಟು ಮೈನಸ್ ಮೈನಸ್ 5 2 10. ಅದೇ ರೀತಿ -5 ಇಂಟು ಪ್ಲಸ್ 2, ಇದು -10. ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಇಲ್ಲಿ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ 5 2 10. ಈ ರೀತಿ ಇವು ನೆನ್ಪಿಟ್ಕೋಬೇಕು. ಬೇಸಿಕ್ಕಾಗಿ ಇವು ಗೊತ್ತಿದ್ರೆ ಮಾತ್ರ ನಾವು ಬಾಡ್ಮಸ್ ಲೆಕ್ಕಗಳನ್ನ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಪ್ಲಸ್ 10. ಈಗ ಭಾಗಾಕಾರ ಚಿಹ್ನೆ ತಗೊಳ್ಳೋಣ. ಗುಣಾಕಾರ 5 ಐತೆ ಅಂತ ಇಟ್ಕೊಳ್ರಿ. ಈಗ ಆನ್ಸರ್ ಏನಾಗತ್ತೆ ನೋಡ್ರಿ, ನಿಮ್ಗೆ 2 ವಿಧಾನಗಳನ್ನು ತೋರಿಸ್ತೀನಿ ಇಲ್ಲಿ. ಈಗ ನೋಡ್ರಿ, ಪ್ಲಸ್ 10 ನೋಡಿ, 5 2 10 ಮಾಡಿದ್ರಿ. ಇಲ್ಲಿ ಏನೂ ಇಲ್ಲ, ಪ್ಲಸ್ ಇರ್ತೈತೆ ಬಿಡ್ರಿ, ಇದು ಪ್ಲಸ್ ಇದ್ದೇ ಇರ್ತೈತೆ. ಇಲ್ಲಿ ಪ್ಲಸ್ ಕೊಟ್ಟಿವಿ ಅಂದರೆ ಇಲ್ಲಿಗೆ ಇಲ್ಲ ಅಂದರೂ ಪ್ಲಸ್ ಇರ್ತೈತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯ್ತು ರೀ, ಈ 10 ಆಯಿತು, ಇದು ಪ್ಲಸ್ಗೆ 10. ಹಾಗಾದ್ರೆ ಆನ್ಸರ್ ಏನಾಯ್ತು ರೀ? 10/10. ಆನ್ಸರ್ 1. 10 1 11. ಈಗ ಇನ್ನೊಂದು ಲೆಕ್ಕ ಮಾಡೋಣ, ಇನ್ನೊಂದು ರೀತಿ ಮಾಡೋಣ ಇದನ್ನು. 10/2 ನೋಡ್ರಿ, ಪ್ಲಸ್ 10/2 ಗುಣಾಕಾರ 5. ನೋಡಿರಿ, 2 1 ಇಲ್ಲಿ ಪ್ಲಸ್ ಐತೆ, 2 1 2 5 ಪ್ಲಸ್ 5 ಗುಣಾಕಾರ 5. ಈಗೇನಾಯಿತು? ಪ್ಲಸ್ ಇಲ್ಲಿ ಪ್ಲಸ್ ಇರುತ್ತೆ, ಏನೂ ಇಲ್ಲ ಅಂದರೆ ಇದು ನೆನ್ಪಿಟ್ಕೋಬೇಕು. 5 5 25. ಇದು ಆನ್ಸರು. ಇಲ್ಲಿ ಆನ್ಸರ್ ಯಾವುದು ಸರಿ? ಹಂಗಾದ್ರೆ ಯಾವುದು ಸರಿ ಅಂದರೆ ಇದು ಸರಿ. ಯಾಕೆಂದ್ರೆ ಇದು ತಪ್ಪಿದು, ಇದು ತಪ್ಪಾದ ಉತ್ತರ. ಯಾಕೆ ತಪ್ಪು ಅಂದರೆ ಬಾಡ್ಮಸ್ ನಿಯಮದ ಪ್ರಕಾರ. ಈಗ ಬಾಡ್ಮಸ್ ನಿಮಗೆ ಹೇಳ್ತೀನಿ. ಇದನ್ನು ಬಿಡೋಣ, ಈಗ ಇದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಈಗ ಡಿ ಅಂದರೆ ಡಿವಿಷನ್.
ಡಿ ಅಂದರೆ ಡಿವಿಷನ್, ಎಮ್ ಅಂದರೆ ಮಲ್ಟಿಪ್ಲಿಕೇಶನ್, ಎ ಅಂದರೆ ಎಡಿಷನ್, ಸಬ್ಸ್ಟ್ರಾಕ್ಷನ್. ಹಾಗಾದರೆ ಡಿ ಅಂದರೆ ಏನಾಯ್ತು ರೀ, ಇದರ ಪ್ರಕಾರನ ಹೋಗ್ಬೇಕು ನಾವು, ಇದೇ ರೀತಿನ ಹೋಗಬೇಕು. ಫಸ್ಟ್ ಡಿವಿಷನ್ ಭಾಗಾಕಾರ ಬಿಡಿಸ್ಬೇಕು, ಭಾಗಾಕಾರ ಬಿಡಿಸಿ ಆಮೇಲೆ ಗುಣಾಕಾರ, ಆಮೇಲೆ ಕೂಡಿಸೋದು, ಆಮೇಲೆ ಕಳೆಯೋದು, ಈ ರೀತಿ ಮಾಡಬೇಕು. ಕನ್ನಡನಾಗ ಇದಕ್ಕೆ ಭಾಗುಕೂಕ, ಭಾಗಾಕಾರ, ಗುಣಾಕಾರ, ಕೂಡಿಸುವುದು, ಕಳೆಯೋದು, ಭಾಗುಕೂಕ, ಈ ರೀತಿನ ನಾವು ಬಿಡಿಸ್ಕೊತ ಹೋಗ್ಬೇಕು. ಯಾರು ಇಲ್ಲಿ ಏನಾಯ್ತು ರೀ, ಯಾಕೆ ತಪ್ಪಾಯಿತು ಅಂದ್ರೆ ನೋಡ್ರಿ, ಇಲ್ಲಿ ಫಸ್ಟ್ ನಾವೇನು ಮಾಡಿದ್ವಿ, ಇನ್ನೊಮ್ಮೆಲೆ ನೋಡ್ಕೊರಿ, ತಪ್ಪಾಗಿದ್ದ ಹೇಳ್ತೀನಿ ಹೇಗೆ ನಾವು ಯಾವ ರೀತಿ ತಪ್ಪು ಮಾಡ್ತೀವಿ ಅನ್ನೋದು. ಫಸ್ಟ್ ನೀವು ಗುಣಾಕಾರ ಮಾಡಿದರೆ ಇಲ್ಲಿ 10 ಬಂತು, 10ಕ್ಕೆ 10ರಲ್ಲಿ ಭಾಗಿಸಿದ್ರೆ 1 ಬಂತು. ಇದು ತಪ್ಪಾದ ಉತ್ತರ. ಯಾಕೆ ತಪ್ಪಾಯಿತು ಅಂದರೆ ಫಸ್ಟ್ ನಾವು ಗುಣಾಕಾರ ಬಿಡಿಸಿದ್ದೀವಿ, ಇಲ್ಲಿ ಏನು ಬಿಡಿಸ್ಬೇಕಾಯಿತು, ಭಾಗಾಕಾರ ಬಿಡಿಸ್ಬೇಕಾಯ್ತು. ಇಲ್ಲಿ ಕರೆಕ್ಟ್ ಆಯ್ತು ನೋಡಿರಿ, ಫಸ್ಟು ಭಾಗಾಕಾರ ಬಿಡಿಸ್ಬೇಕು, ಆಮೇಲೆ ಗುಣಾಕಾರ, ಆಮೇಲೆ ಕೂಡಿಸೋದು, ಆಮೇಲೆ ಕಳೆಯೋದು. ಈ ರೀತಿ ನಾವು ಮಾಡಿದರೆ ನಮಗೆ ಬಾಡ್ಮಸ್ ನಿಯಮದ ಪ್ರಕಾರ ನಾವು ಬಿಡಿಸ್ದಂಗೆ ಆಕತ್ತೆ. ಇದು ಸಿಂಪಲ್ ಆಗಿರುವಂಥ ಈ ಬಾಡ್ಮಸ್ ನಿಯಮದ ಪ್ರಕಾರ ನಾವು ಬಿಡಿಸಕತ್ತೀವಿ. ಇಲ್ಲಿ ಇನ್ನೊಂದಿಷ್ಟು ಮಾಹಿತಿಯನ್ನು ನೋಡೋಣ್ರಿ. ಈಗ ಬೇಸಿಕ್ಕಾಗಿ ಇಷ್ಟು ನಿಮಗೆ ಗೊತ್ತಿರಲಿ. ಈ ಎಲ್ಲ ಕ್ರಿಯೆಗಳು ಒಂದಿದ್ದು ನೋಡೋಣ್ರಿ. ಆಮೇಲೆ ಅಲ್ಲಿ ಓ ಮತ್ತು ಬಿ ಆಮೇಲೆ ನೋಡೋಣ. ಈಗ ನೋಡ್ರಿ, 15 ಭಾಗಾಕಾರ 5 ಗುಣಾಕಾರ 2 ಪ್ಲಸ್ 3 ಮೈನಸ್ 1. ಈಗ ಒಂದು ಲೆಕ್ಕ ಇದನ್ನು ಬಿಡಿಸೋಣ. ಈಗ ಫಸ್ಟ್ ಭಾಗಾಕಾರ ಬಿಡಿಸ್ತೀರಿ, ಇಲ್ಲಿ ಏನೂ ಇಲ್ಲ ಪ್ಲಸ್ ಇರ್ತೈತಿ, ಇಲ್ಲಿ ಪ್ಲಸ್ ಐತೆ ಅಂತ ಹೇಳ್ಕೊಡ್ರಿ. 15ಕ್ಕೆ 5ರಿಂದ ಭಾಗಿಸ್ತೀರಿ, 3 5 1 5 3 ನೆಕ್ಸ್ಟ್ 2 ಪ್ಲಸ್ 3 ನೋಡಿರಿ. 15ಕ್ಕೆ 5ರಿಂದ ಭಾಗಿಸ್ತೀರಿ, 3 ಬಂತು, ಇಂಟು 2 ಪ್ಲಸ್ 3 ಮೈನಸ್ 1. ಮುಂದಿನ ಸಂಖ್ಯೆಗಳನ್ನ ಅದೇ ರೀತಿ ಬರೀಬೇಕು. ನೆಕ್ಸ್ಟು ಗುಣಾಕಾರ ಮಾಡ್ತೀವಿ, 3 2 6, ಆಮೇಲೆ ಪ್ಲಸ್ 3 ಮೈನಸ್ 1 ಅದೇ ರೀತಿ ಬರೀತೀರಿ. ನೆಕ್ಸ್ಟ್ ಏನೈತೆ ರೀ, ಬಾಡ್ಮಸ್ ನಿಯಮದ ಪ್ರಕಾರ 2 ಕೂಡಿಸ್ಬೇಕು, ಆಮೇಲೆ ಕಳೆದಿರ್ತೈತಿ. ಇದು 2ಕ್ಕೂ ಪ್ಲಸ್ ಐತಿ, ಪ್ಲಸ್ 9 ನೆಕ್ಸ್ಟ್ ಮೈನಸ್ 1. ಆನ್ಸರ್ ಏನಾಯ್ತು ನೋಡ್ರಿ, ಈಗ ಪ್ಲಸ್ ಮತ್ತು ಮೈನಸ್ ಬೇರೆ ಬೇರೆ ಚಿಹ್ನೆ ಅದಾವೆ, ಕಳಿತೀರಿ, ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಕೊಡ್ತೀರಿ, ಪ್ಲಸ್ 8. ಈ ರೀತಿ ನಾವು ಬಾಡ್ಮಸ್ ಲೆಕ್ಕಗಳಲ್ಲಿ ಸುಲಭವಾಗಿರುವಂಥ ಒಂದು ಈಸಿ ಟ್ರಿಕ್ಸ್ಗಳ ಮೂಲಕ ನಿಮ್ಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಭಾಗವನ್ನು ನೋಡೋಣ. ನಮಸ್ಕಾರ.